ನಮಸ್ಕಾರ ಸ್ನೇಹಿತರೆ. ಈಗ ರೈಡ್ BNBಯಲ್ಲಿ ಹೊಸ ಒಂದು ಐಡಿಯನ್ನು ಸೇಫ್ಪಾಲ್ ವ್ಯಾಲೆಟ್ನಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ನಾವು ನೋಡೋಣ. ನಮ್ಮ ಜೊತೆ ಹುಬ್ಬಳ್ಳಿಯ ಲೀಡರಾದ ಹರ್ಷ್ ಓಜಾ ಇದ್ದಾರೆ. ಅವ್ರದ್ದೇ ಆದಂಥ ಒಂದು ಮೊಬೈಲ್ನಲ್ಲಿ ನಾವು ಇವತ್ತು ಸೇಫ್ಪಾಲ್ ವ್ಯಾಲೆಟನ್ನು ಡೌನ್ಲೋಡ್ ಮಾಡಿ ಹೊಸ ಒಂದು ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಅವರ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ನಿಂದ ಸೇಫ್ಪಾಲ್ ಎನ್ನುವಂಥ ಆ್ಯಪನ್ನು ಡೌನ್ಲೋಡ್ ಮಾಡಿದ್ದಾರೆ. ಈಗ ಆ್ಯಪ್ ಡೌನ್ಲೋಡ್ ಆದ ನಂತರ ಕ್ರಿಯೇಟ್ ವ್ಯಾಲೆಟ್ ಅಂತ ಮಾಡಿ, ಈಗ ಅದಕ್ಕೆ ಒಂದು ಪಾಸ್ವರ್ಡ್ ಕೊಡಿ. ಪಾಸ್ವರ್ಡ್ ಕೊಡಿ. ಈಗ ವ್ಯಾಲೆಟ್ ಕ್ರಿಯೇಟ್ ಆಗಿದೆ. ಎಲ್ಲೋ ಒಂದು ಸೆಕೆಂಡ್, ಸ್ಟಾರ್ಟ್ ಬ್ಯಾಕಪ್ ಅಂತ ಕೊಡಿ. ಓಕೆ, ಸ್ಟಾರ್ಟ್ ಬ್ಯಾಕಪ್ ಮ್ಯಾನ್ಯುಯಲಿ ಕೆಳಗೆ. ಓಕೆ, ಅದನ್ನೆಲ್ಲ ಕ್ಲಿಕ್ ಮಾಡಿ. ಐ ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ಮತ್ತೆ ಪಾಸ್ವರ್ಡನ್ನು ಕೊಟ್ಟು, ಈಗ ಇಲ್ಲಿ 12 ವರ್ಡ್ಸ್ ಬರುತ್ತೆ. ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ನೀವು ಜೋಪಾನವಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಸ್ಕ್ರೀನ್ ಶಾಟ್ ತೆಗಿಯೋಕ್ಕೆ ಬರೋಲ್ಲ, ಬಟ್ ಫೋಟೋ ತೆಕ್ಕೊಳ್ಬೋದು. ಅಥವಾ ಒಂದು ಪೇಪರ್ ಅಥವಾ ಪೆನ್ ಇಟ್ಕೊಂಡು ಅದನ್ನು ನೀವು ಬರೆದಿಟ್ಕೊಳ್ಬೇಕು. ಅದರಿಂದ ನೀವು ಅದನ್ನು ಸೇಫಾಗಿ ಇಟ್ಕೊಳ್ಬೇಕು. ಈ 12 ವರ್ಡ್ಗಳು ತುಂಬ ಇಂಪಾರ್ಟೆಂಟ್. ಹಾಗೂ ನಿಮ್ಮ ಫೋನ್ ಏನಾದರೂ ಕಳೆದೋದ್ರೆ ಅಥವಾ ನೆಕ್ಸ್ಟ್ ನೀವು ಫೋನನ್ನು ಅಪ್ಗ್ರೇಡ್ ಮಾಡಿದರೆ ನಿಮ್ಮ ವ್ಯಾಲೆಟನ್ನು ಬ್ಯಾಕಪ್ ತೆಗೆದುಕೊಳ್ಳಿಕ್ಕೆ ಇದೇ ಸಹಾಯ ಆಗುತ್ತೆ. ಸೊ ಈಗ ಅವರು ಬರ್ಕೊಂಡಿದ್ದಾರೆ, ನೆಕ್ಸ್ಟ್ ನೋಡೋಣ. ಓಕೆ, ಈಗ ಬ್ಯಾಕಪ್ ನಿಮಾನಿಕನ್ನು ಮಾಡಿ ಅವರು ವ್ಯಾಲೆಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರ ವ್ಯಾಲೆಟ್ನಲ್ಲಿ ಈಗಾಗಲೇ ಫಂಡ್ ಕೂಡ ಟ್ರಾನ್ಸ್ಫರ್ ಮಾಡಿ ಆಗಿದೆ. ಅದನ್ನು ಹೇಗೆ ಅಂತ ನೋಡೋಣ. ಫಂಡ್ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಇಲ್ಲಿ BNB ಅಂತಿದೆ. ಆ BNB ಮೇಲೆ ಕ್ಲಿಕ್ ಮಾಡಿದಾಗ ರಿಸೀವ್ ಅಂತ ತೋರಿಸುತ್ತೆ. ಆ ರಿಸೀವನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು QR ಕೋಡ್ ಸಿಗುತ್ತೆ. ನಿಮ್ಮ ಹತ್ತಿರದಲ್ಲೇ ಮತ್ತೊಂದು ವ್ಯಾಲೆಟ್ನಲ್ಲಿ ಹಣ ಇದ್ದರೆ QR ಕೋಡ್ನಲ್ಲಿ ಮೂಲಕ ನೀವು ಅಲ್ಲಿ ಕಳಿಸ್ಬೋದು. ಇಲ್ಲ ಅಂದರೆ ಈ ಅಡ್ರೆಸ್ಸನ್ನು ಇಲ್ಲಿ ಕಾಪಿ ಮಾಡಿಕೊಂಡು ಆ ಅಡ್ರೆಸ್ಸನ್ನು ನೀವು ಯಾರ ಹತ್ರದಿಂದ ಹಣವನ್ನು ಪಡಿತೀರೋ ಅವರಿಗೆ ಆ ಅಡ್ರೆಸ್ಸನ್ನು ಕಳಿಸಿ ನೀವು ಹಣವನ್ನು ಕಾಯಿನನ್ನು ಅಲ್ಲಿ ತೊಗೊಳ್ಬೋದು. ಅದು ಈಗ ಆಲ್ರೆಡಿ ಕಳಿಸಿದ್ದೀವಿ. 4.0045 ಬಂದಿದೆ. ಸೊ ಡಾಲರ್ನಲ್ಲಿ $3.2 ಆಗುತ್ತೆ. ಸೊ ಇದಕ್ಕೆ ರಿಜಿಸ್ಟ್ರೇಷನ್ಗೆ ಈಗ ಏನು ಬೇಕು ಅನ್ನೋದನ್ನು ನೋಡೋಣ. ಇದಕ್ಕೆ ಒಂದು ರೆಫರಲ್ ಲಿಂಕ್ ಬೇಕು. ಸೊ ಹರ್ಷ್ ಅವ್ರದ್ದು ರೆಫರಲ್ ಲಿಂಕನ್ನು ನಾವಿಲ್ಲಿ ತೊಗೊಳ್ತಾ ಇದ್ದೀವಿ. ಇದು ಅವ್ರದ್ದು ರೆಫರಲ್ ಲಿಂಕು ಕಾಪಿಡ್ ಆಗಿದೆ. ಅದನ್ನು ನೀವು ಅವರ ವಾಟ್ಸಪ್ಪಿಗೆ ಕಳಿಸಿ. ಈಗ ಅವರು ಅವರ ವಾಟ್ಸಪ್ಪಿಗೆ ಕಳಿಸಿದ್ದಾರೆ. ಅದನ್ನು ಕಾಪಿ ಮಾಡಿಕೊಳ್ಬೇಕು. ಅಲ್ಲಿಂದ ಕಾಪಿ ಮಾಡಿ ಈಗ ಮತ್ತೆ ಸೇಫ್ಪಾಲಿಗೆ ಬರಬೇಕು. ಬ್ಯಾಕ್ ಹೋಗಿ ಕಾಪಿ ಮಾಡಿಕೊಳ್ಳಿ. ಅದಲ್ಲ, ಈಗ ಇಲ್ಲಿ ಎಕ್ಸ್ಪ್ಲೋರ್ ಅಂತಿದೆ. ಎಕ್ಸ್ಪ್ಲೋರ್ನಲ್ಲಿ ಹೋಗಿ ಇಲ್ಲಿ ಐ ನೋ ಹೌ ಟು ಯೂಸ್
ಸರ್ಚ್ನಲ್ಲಿ ಅದನ್ನು ಪೇಸ್ಟ್ ಮಾಡಬೇಕು, ಆ ಲಿಂಕನ್ನು ಪೇಸ್ಟ್ ಮಾಡಬೇಕು. ಅದೇ ರೀತಿ ಅಲ್ಲಿ ಒಂದು ಇಥೇರಮ್ ಅನ್ನುವಂಥ ಮಾರ್ಕ್ ಕಾಣಿಸ್ತಾ ಇದೆ, ಅದನ್ನ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸೆಲೆಕ್ಟ್ ನೆಟ್ವರ್ಕ್ ಅಂತ ಮಾಡಿ, OPBNB ಸೆಲೆಕ್ಟ್ ಮಾಡಿ. ಅಲ್ಲಿ ಇದೆ OPBNB, ಅದು ಸೆಲೆಕ್ಟ್ ಮಾಡಿ, ಗೋ ಅಂತ ಕೊಡಿ. ಐ ಅಂಡರ್ಸ್ಟ್ಯಾಂಡ್, ಕನ್ಫರ್ಮ್. ಸೊ ಈಗ ಇಲ್ಲಿ ರಿಜಿಸ್ಟರ್ ಅಂತ ಕೇಳ್ತಾ ಇದೆ, ರಿಜಿಸ್ಟರ್ ಅಂತ ಕೊಡಿ. ಬರುತ್ತೆ, ಕೊಡಿ. ಒಂದು ಸೆಕೆಂಡ್. ಅಲ್ಲಿ ಯಾವ ರೆಫರಲ್ ಐ ಡಿಯಿಂದ ಈ ವ್ಯಾಲೆಟನ್ನು ಅಥವಾ ಅಕೌಂಟನ್ನು ರಿಜಿಸ್ಟರ್ ಮಾಡ್ತೀರಾ ಅನ್ನೋದನ್ನು ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ರಿಜಿಸ್ಟರ್ ಅಂತ ಕೊಡಿ. ಈಗ ರಿಜಿಸ್ಟರ್ ಅಂತ ಬಂದಿದೆ. ನೆಕ್ಸ್ಟ್ ಪೇಜ್ ಅಪ್ರೂವ್ ಅಂತ ಬರುತ್ತೆ. ಅಪ್ರೂವ್ ಬಂದ ನಂತರ ನೀವು ಪಾಸ್ವರ್ಡನ್ನು ಹಾಕಿ ಕನ್ಫರ್ಮ್ ಕೊಟ್ಟಾಕ್ಷಣ ಇದು ಈ ಒಂದು ಪ್ರೋಸೆಸ್ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಎಂದು ತೋರಿಸುತ್ತೆ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ರಿಜಿಸ್ಟರ್ ಸ್ಲೋ ಆಗ್ತಾ ಇದೆ. ಇದರ ನೆಕ್ಸ್ಟ್ ಪ್ರೋಸೆಸ್ ಬರುವುದು ಕನ್ಫರ್ಮ್ ಮತ್ತು ಅಪ್ರೂವ್ ಕೊಡಬೇಕಿದ್ರೆ ನೀವು ನಿಮ್ಮ ಪಾಸ್ವರ್ಡನ್ನು ಹಾಕಿ ಅಪ್ರೂವ್ ಕೊಟ್ಟು ರಿಜಿಸ್ಟರ್ ಮಾಡಿದರೆ ರೈಡ್ BNBಯಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ವಿಡಿಯೋ ನೋಡಿದ್ದು ನಿಮಗೆ ಇಷ್ಟವಾದಲ್ಲಿ, ವಿಡಿಯೋ ಲೈಕ್ ಆದಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.